ನಿಜ ಆದ್ರೆ ನಿಜ ಅನ್ನು ಸುಳ್ಳಾದ್ರೆ ಸುಳ್ಳನ್ನು ಸುಳ್ಳಿನ ತಟ್ಪಟ ಬೇಡ ಈ ಬುಬ್ಬಿಡ್ಕೆ ರಾಮ ಇಂತಾವ ಗರಿ ಗರಿ ಸರಿ ಸರಿ ಸ ಗರಿ ಗ ಸರಿ ಸದ ಒಂದು 2 ನಿಮಿಷಗಳ ಕಾಲ ಈ ಕೊತ್ತಂಬರಿ ಸೊಪ್ಪು ಬಾಡ್ಸೋಣ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಮುಷ್ಟಿ ಹಿಟ್ಟಾಗೋಷ್ಟು ತಗೊಳ್ಳೋಣ, ಸೌಟ್ ಮೇಲೆ ಹಾಕೋಣ. ಓಕೆ, ಸೌಟ್ ಮೇಲೆ ಹಾಕ್ಬಿಟ್ಟು ಹತ್ತಿರ ಬರ್ತಾ ಇದೆ, ಇನ್ನು ಹತ್ತಿರ ಹತ್ತಿರ ಬರುವೆಯ, ಸ್ವಲ್ಪ ಕೆಂಪಾಗಿ ಅಲ್ವಾ, ಕೆಂಪಾದವೋ ಎಲ್ಲ ಕೆಂಪಾದವೋ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ನುಡಿ. ಸರಿ ಗಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸರಿ ಸರಿ ಧನಿ ಸರಿ ಗಮ ಗರಿ ಧನಿ ಸರಿ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಇದು ಅದ್ಭುತವಾದ ಒಬ್ಬರು ವ್ಯಕ್ತಿನ ನಿಮಗೆ ಪರಿಚಯ ಮಾಡಬೇಕು ಅಂತ, ಮಧುಶ್ರೀ ಅಂತ. ಇವರು ಮೈಸೂರಿನವರು. ಬೇಸಿಕಲಿ ನಾವಿಲ್ಲಿ ಬಂದಿರೋ ಉದ್ದೇಶ ಏನಂದರೆ, ನಾವೇನಿದ್ರು ರುಚಿಯ ಬೆನ್ನತ್ತು ಹೋಗ್ತೀವಿ. ಇವತ್ತು ರುಚಿ ಒಟ್ಟಿಗೆ ಸಂಗೀತ ಬೆಸ್ತಾರೆ ಹೆಂಗಿರ್ತದೆ ಬನ್ನಿ, ಒಂದು ಅದ್ಭುತವಾದ ಕಲೆ ಇವತ್ತಿದೆ. ಅಡುಗೆ ಮಾಡ್ತಾ ಮಾಡ್ತಾ ಆ ಒಂದು ಸಂಗೀತದ ಮಾಧುರ್ಯವನ್ನು ಸೇರಿಸಿ, ಆ ರುಚಿಯಲ್ಲಿ ಸಂಗೀತದ ಮಾಧುರ್ಯ ಸೇರಿದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತೋರಿಸ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಮಧುಶ್ರೀ ಅವ್ರು ಮೀಟ್ ಆಗೋಣ. ಬೆಲ್ಲ ಹೊಡಿತೀನಿ ಇವಾಗ, ಒಳಗೆ ಹೋಗ್ಬಿಡೋಣ. ಹಾಂ, ನಮಸ್ಕಾರ. ನಮಸ್ತೆ ಸರ್, ಸ್ವಾಗತ. ಪ್ಲೀಸ್ ಕಮ್. ಕೂತ್ಕೊಳ್ಳಿ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ, ಸ್ವಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ನಮಸ್ತೆ. ನಮಸ್ತೆ ನಮಸ್ತೆ. ಅದ್ಭುತ. ನಾನು ಹೇಳ್ಕೊಂಡೇ ಬಂದೆ ವೀಕ್ಷಕರಿಗೆ, ಇವತ್ತು ನಾವು ಪ್ರತಿ ಸಲ ಅಡುಗೆ ತೋರಿಸ್ತೀವಿ, ರುಚಿ ತೋರಿಸ್ತೀವಿ, ಅದರ ಒಟ್ಟಿಗೆ ಸಂಗೀತದ ಮಾಧುರ್ಯ ಸೇರ್ಕೊಂಡಾಗ ಮಧುಶ್ರೀ ಅವರಿಂದ. ನೋಡಿ ಇವರೇ ಮಧುಶ್ರೀ ಅಂತ, ಮೈಸೂರಿನವರು. ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಬಿಡಿ ನಮ್ಮ ವೀಕ್ಷಕ. ಖಂಡಿತ. ನನ್ನ ಹೆಸರು ಮಧುಶ್ರೀ ಮೈಸೂರು ಅಂತಂದ್ಬಿಟ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಸುಮಾರು 25 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೇನೆ ಮೈಸೂರಿನಲ್ಲಿ. ಪ್ರಸ್ತುತವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಜೊತೆಗೆ ಸುಗಮ ಸಂಗೀತ, ಭಕ್ತಿ ಸಂಗೀತ ಹಾಗೂ 100 ಜನ ಮಕ್ಕಳಿಗೆ ಸಂಗೀತ ಪಾಠವನ್ನು ಸುಮಾರು 10 ವರ್ಷಗಳ ಕಾಲದಿಂದ ನಿರಂತರವಾಗಿ ಹೇಳ್ಕೊಂಡ್ಬಂದಿದ್ದೇನೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಹಾಡಿದ್ದೇನೆ ಮತ್ತು ನಿರೂಪಣೆಯನ್ನು ಮಾಡಿದ್ದೇನೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 1-2 ಸಿನಿಮಾಗಳಿಗೆ ವಾಯ್ಸ್ ಓವರ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಇದಿಷ್ಟು ನನ್ನ ಸಂಕ್ಷಿಪ್ತ ಪರಿಚಯ ಸರ್. ಪ್ರೇಮಗಾನ ತದಲಾಸ್ಯ ಮೃದು ಹಾಸ್ಯ ಶೃಂಗಾರ ಭಾವಗಂಗಾ ಸುಂದರ ಸುಲಲಿತಾ ಸುಂದರ ಸುಲಲಿತಾ ಮಧುರ ಮಧುರ ಮಧುರ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗುನಿಯಾದರೆ. ನನ್ನ ಹೆಸರು ಮಧುಶ್ರೀ ಆಗಿರೋದ್ರಿಂದ ಮಧು ಮಧುರ ಅಂತಕ್ಕಂತಹ ಹಾಡುಗಳನ್ನು, ಅದು ಮೋಹನ ರಾಗದ ಆಧಾರಿತವಾಗಿ ಇರತಕ್ಕಂಥ ಹಾಡುಗಳನ್ನು, ಕೆಲವು ತುಣುಕುಗಳನ್ನು ಹಾಡಬೇಕಾಗಿ ಬಂತು ಅಷ್ಟೇ. ನಮಗೂ ಈ ಸಂಗೀತದೊಟ್ಟಿಗೆ ಮಧುರವಾದ ರುಚಿಯಾದ ಅದು ಯಾವ ಅಡುಗೆ ಮಾಡಿ ತೋರಿಸಿ ಅದನ್ನು ಹೇಳಿಬಿಡಿ. ಇವತ್ತಿನ ದಿವಸ ನಾನು ಸರ್ವೇ ಸಾಮಾನ್ಯವಾದಂತಹ ಒಂದು ರೆಸಿಪಿ ಉದ್ದಿನ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ, ಬಟ್ ನೀವು ಮೂಲತಃ ಇಲ್ಲಿಂದ?
ನಮ್ಮ ತಂದೆ ಮತ್ತು ತಾಯಿಯವರು ಮೂಲತಃ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಒಂದು ಗ್ರಾಮ. ಇಬ್ಬರು ಅಲ್ಲಿಂದ ಮೈಸೂರಿಗೆ, ನಮ್ಮ ತಂದೆ ಅಲ್ಲಿಂದ ವಲಸೆ ಹೋಗಿ JK ಟೈರ್ಸ್ನಲ್ಲಿ ಉದ್ಯೋಗಕ್ಕೆ ಅಂತ ಅಂದ್ಬಿಟ್ಟು ಸೇರ್ತಾರೆ. ಅದಾದ ನಂತರ ನಮ್ಮ ತಾಯಿಯವರೊಟ್ಟಿಗೆ ವಿವಾಹ ಆದ ನಂತರ ಅವರು ಕೂಡ ಮೈಸೂರಿನಲ್ಲೇ ನೆಲೆಸ್ತಾರೆ. ನಾವೆಲ್ಲ ಮೈಸೂರಿನಲ್ಲೇ ಬಾರ್ನ್ ಅಂಡ್ ಬ್ರಾಟ್ ಅಪ್. ಹೌದಾ? ನಿಮ್ಮ ತಾಯಿಯವರ ಪರಿಚಯ? ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿಹುದೋ ಕಾಣಿ. ಯಾವ ಜನ್ಮದ ಮೈತ್ರಿ ನಮ್ಮ ತಾಯಿಯವರು ಶ್ರೀಮತಿ ನಮಸ್ಕಾರ ಆರ್ ಗುಣವತಿಯವರು. ನೋಡಿ, ಅವ್ರು ಭಾವುಕರಾಗ್ಬಿಟ್ರು. ಇದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಯಾವ ಜನ್ಮದ ಮೈತ್ರಿಯೋ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ನನ್ನ ಮಗಳು ಆರ್ ಷಣ್ಮುಖ ಪ್ರಿಯ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ, ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿ ನುಡಿಯೋ. ಇನ್ನು ನೀವು ನನಗೆ ಹೇಳಿದ್ರಿ, ನೀವು ಅಡುಗೆ ಮಾಡ್ತಾ ಮಾಡ್ತಾ ರಾಗದಲ್ಲಿ ಒಂದು ಇದಿದೆ ಅಂತ ಪ್ರಕ್ರಿಯೆ, ಇದು ಮಾಡೋ ಪ್ರಕ್ರಿಯೆ, ಅದನ್ನ ಯಾವಾಗ ತೋರಿಸ್ತೀವಿ? ಸರ್, ನೀವು ಗಮನಿಸಿರ್ಬೋದು, ಇವತ್ತಿನ ದಿವಸ ನಾನು ಇದಕ್ಕೋಸ್ಕರ ಅಂತಲೇ ಪ್ರತ್ಯೇಕವಾಗಿ ಮೋಹನ ರಾಗ, ಇದೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜನ್ಯ ರಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನೀವು ಬಂದಾಗಲಿಂದ ಸ್ವಾಗತ ಕೋರಿದ ಹಾಡಿನಿಂದ ಹಿಡಿದು ಇವಾಗಿನವರೆಗೂ ನಾನು ಹಾಡಿರ್ತಕ್ಕಂಥ ಎಲ್ಲ ಪ್ರಕಾರಗಳ ಹಾಡಿನಲ್ಲೂ ಹಾಡು ಸಹ ಮೋಹನ ರಾಗದಲ್ಲೇ ಇತ್ತು. ಇದೊಂದು ವಿಶೇಷವಾದಂತಹ ಇದು ಸಂಗತಿ. ಆಮೇಲೆ ಪ್ರಾತಃ ಕಾಲದಲ್ಲಿ ಹಾಡ್ತಕ್ಕಂತಹ ಬೆಳಗಿನ ರಾಗ ಅಂತಲೇ ಇದನ್ನ ಕರೀತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಇದನ್ನ ಭೂಪಾಲಿ ಅಥವಾ ಭೂಪ್ ಅಂತ ಕರೀತಾರೆ. ಅದನ್ನೇ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಕಾರದಲ್ಲಿ ಮೋಹನ ಅಂತ ಕರಿತೀವಿ. ಇದು ಜನ್ಯ ರಾಗ ಆಗಿರುತ್ತದೆ. 29ನೇ ಧೀರಶಂಕರಾಭರಣ ಅಂತಕ್ಕಂತಹ ಜನಕ ರಾಗದ ಇದು ಭಾಗವಾಗಿರುತ್ತೆ. ಅದನ್ನೇ ಹಾಡ್ತಾ ಹಾಡ್ತಾ ಇನ್ನೂ ಅನೇಕ ಹಾಡುಗಳನ್ನು ಹಾಡೋಣ, ಹಾಗೆ ಅಡುಗೆ ಕೂಡ ಮಾಡೋಣ. ನಿಮಗೆ ನಮ್ಮ ಅಡುಗೆ ಮನೆಗೆ ಸ್ವಾಗತ, ಬನ್ನಿ. ಕರುನಾಳು ಬಾ ಬೆಳಗ್ಗೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸನು ಇರುಳು ಮಬ್ಬಿನ ಗವಿ ಮನೆ ದೂರ ಕನಿಕರಿಸು, ಕೈ ಹಿಡಿದು ನಡೆಸನು. BM ಶ್ರೀಕಂಠಯ್ಯನವರು ರಚಿರ್ತಕ್ಕಂತಹ ಪ್ರಾತಸ್ಮರಣೀಯರು ನೋಡಿ, ಅವರ ಒಂದು ಕವನದ ಮುಖಾಂತರ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕರ್ನಾಟಕದ ಏಕೀಕರಣ ಸಂದರ್ಭ 1921ರಲ್ಲಿ ಹುಯಿಲ್ಗೋಡು ನಾರಾಯಣರಾಯರು ರಚನೆ ಮಾಡಿರ್ತಕ್ಕಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪ್ರಾತಸ್ಮರಣೀಯರು. ಇವ್ರನ್ನೆಲ್ಲ ನಾವು ಸ್ಮರಿಸ್ಕೊಳ್ಳೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೇಳನೆ ಬೆಳಕಾಯಿತು, ಬೇಳನೆ ಬೆಳಕಾಯಿತು. ಲತಾ ಮಂಗೇಶ್ಕರ್ ಅವರು ಹಾಡಿರ್ತಕ್ಕಂತಹ ಏಕೈಕ ಕನ್ನಡ ಮೋಹನ ರಾಗದಲ್ಲಿರ್ತಕ್ಕಂತಹ ಒಂದು ಸಿನಿಮಾ ಗೀತೆ ಇದು. ಮೊದಲಿಗೆ ಇದು ಬಾಣಲೆಯನ್ನು ಇಟ್ಕೊಳ್ಳೋಣ. ಇದಾದ ನಂತರ ಇದು ಕಾದಿದ ನಂತರ ಸ್ವಲ್ಪ 1 ಟೀ ಸ್ಪೂನ್ ಅಳತೆಯಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಈ ಕೊತ್ತಂಬರಿ ಸೊಪ್ಪು ಬಾಡ್ಸೋಣ. 2 ನಿಮಿಷಗಳ ಕಾಲ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನ ಹಾಗೆ ಕುಣಿವೆ, ನಿನ್ನಂತೆ ನವಿಲೆ ನವಿಲೆ.
ನೋಡಿ ಹಸಿರು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬಾಡಿದ ನಂತರ 2 ನಿಮಿಷಗಳ ಕಾಲ ಮೆತ್ತಗಾದಂಗೆ ಆಗುತ್ತೆ. ಈ ಹದಕ್ಕೆ ಬಂದಮೇಲೆ ಒಂದು 2 ನಿಮಿಷದ ನಂತರ ಇದನ್ನು ಬೇರೆ ತಟ್ಟೆಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದೇ ಬಾಣಲಿಲಿ ಮತ್ತೆ ಮುಂದುವರ್ಸೋಣ. ಬಾಣಲಿ ಏನು ಮತ್ತೆ ಬದಲಾಯಿಸೋದು ಬೇಡ, ಕೊತ್ತಂಬರಿ ಸೊಪ್ಪನ್ನೇ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇದಕ್ಕೆ ಒಂದು 2-3 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಇದೇ ಬಾಣಲಿಗೆ. ಈಗ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಎಲ್ಲ ಲೋ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಕೆಂಪಗಾಗ್ಬಿಡುತ್ತೆ ಬೇಗ. ಮೊದಲಿಗೆ ಸಾಸಿವೆ ಮತ್ತು ಮೆಂತ್ಯವನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಪಟ ಅಂತ ಸಿಡಿಯೋದಕ್ಕೆ ಪ್ರಾರಂಭ ಆದಮೇಲೆ 2 1 ಸ್ಪೂನ್ ಅಷ್ಟು ಅಳತೆ ತಗೊಂಡಿದ್ದೀನಿ. ಗರಿ ಗರಿ ಸರಿ ಸರಿ ಸಗರಿ ಗ ಸರಿ ಸದ ಆ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಈಗ ನೋಡಿ ಸಾಸಿವೆ ಚಟ್ಪಟ ಅಂತ ಇದೆ. ಇದೇ ಸಮಯದಲ್ಲಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, 1976ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ಚಿತ್ರ ಬಾಯಲುದಾರಿ. ರಾಜನ್ ನಾಗೇಂದ್ರರವರು ಸಂಗೀತವನ್ನು ಸಂಯೋಜನೆ ಮಾಡಿದ್ರೆ ಕೆ ಎಸ್ ಪುಟ್ಟಸ್ವಾಮಯ್ಯನವರು ಅದಕ್ಕೆ ಸಾಹಿತ್ಯವನ್ನು ಬರೀತಾರೆ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ನಗೆಯನ್ನು ಕಂಡೆ. ಅಂದರೆ ಮೊದಲನೇ ಸಾಲಿನ ಕೊನೆ ವರ್ಡ್ನ ಫಾಲೋಯಿಂಗ್ ಸಾಲಿನ ಮೊದಲ ವರ್ಡ್ ಆಗಿ ಉಪಯೋಗಿಸ್ಕೊಳ್ತಕ್ಕಂತಹ ಒಂದು ಕಾವ್ಯ ಕಟ್ಟುವಂತಹ ಒಂದು ಪರಿ. ಓಕೆ, ಇದೆಲ್ಲ ಆದಮೇಲೆ ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ ಅಂತ ನಾನು ಅದನ್ನು ಮುಕ್ತಾಯ ಮಾಡಿ ಮತ್ತೆ ಒಲವೇ ಜೀವನ ಸಾಕ್ಷಾತ್ಕಾರ ಅಂತಕ್ಕಂತಹ ಹೊಸ ಇನ್ನೊಂದು ಬೇರೆ ಹಾಡನ್ನು ಆರಂಭ ಮಾಡ್ತಕ್ಕಂತಹ ಇನ್ನೊಂದು ಗಮನಿಸಿರಬಹುದು ತಾವು. ಇದಕ್ಕೆ ನಾವೀಗ ಜೀರಿಗೆಯನ್ನು ಹಾಕೊಳ್ಳೋಣ. ಜೀರಿಗೆ ಎಷ್ಟಿದೆ? ಜೀರಿಗೆ 1 ಸ್ಪೂನ್, 1 ಸ್ಪೂನ್ ಅಳತೆ ಅಷ್ಟು ಜೀರಿಗೆಯನ್ನು ತಗೊಳ್ಳೋಣ. ಜೀರಿಗೆ ಕೂಡ ಒಂದು ಸ್ವಲ್ಪ ಬೆಂದ ಮೇಲೆ ಬೆಳ್ಳುಳ್ಳಿ, 1 ಗಡ್ಡೆ ಗಾತ್ರದ ಬೆಳ್ಳುಳ್ಳಿಯನ್ನು ಥ್ರೂ ಔಟ್ ದಿ ಪ್ರೋಸೆಸ್ಸು ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ತಕ್ಕಂಥದ್ದನ್ನು ಒಂದು 2 ನಿಮಿಷದ ಅಂತರದಲ್ಲಿ ನಾವು ಸೇರಿಸ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಗಾ ಗ ಗರಿ ಗ ಗ ಗ ಗರಿ ಗ ಪ ಗರಿ ಗರಿ ಸರಿ ದ ಸ ದ ಪ ದ ಸರಿ ಗ ಸರಿ ಗ ಸರಿ ಗ ಓಂಕಾರದಿ ಕಂಡೆ ಪ್ರೇಮನಾದವ, ಈ ತಾಳದಿ ಕಂಡೆನೆ ಶುಭೋದಯ. ಇದೀಗ 2 ನಿಮಿಷಗಳ ನಂತರ ನಾವು ಹಸಿಮೆಣಸಿನ್ಕಾಯಿ ಒಂದು 8 ಅಥವಾ 6 ರುಚಿಗೆ ತಕ್ಕಷ್ಟು ನೋಡಿ. ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಸೇರಿಸ್ಕೋಬೋದು. ಇದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋತಾರೆ, ಆವಾಗ ಕಲರ್ ನಮಗೆ ಕೆಂಪಾಗಿ ಬರುತ್ತೆ. ಇಲ್ಲ ಬೇಡ ಅಂತ ಅಂದವರು ಮಿಕ್ಸ್ ಕೂಡ ಮಾಡ್ಕೋಬೋದು. ಒಂದು 4 ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬೇಕಂತಂದರೆ ಬ್ಯಾಡಗಿ ಮಾಡ್ಕೋಬೋದು ನೀವು. ಇಲ್ಲ ಬೇಡ ಹಸಿಮೆಣಸಿನ್ಕಾಯಿ ಸಾಕು ಅಂತ ಅನ್ನೋರು ಹಸಿಮೆಣಸಿನ್ಕಾಯಿ ಕೂಡ ಒಂದು 6 ರಿಂದ 8 ಸೇರಿಸ್ಕೋಬೋದು. ಓಕೆ, ಇದು ಕೂಡ ಒಂದು 2 ನಿಮಿಷಗಳ ಕಾಲ ಸಿಡೀಲಿ. ಅದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಇದೀಗ 2 ನಿಮಿಷ ಆಯಿತು. ನಮ್ಮ ಹಸಿಮೆಣಸಿನ್ಕಾಯಿ ಕೂಡ ಸಿಡಿತಾ ಇದೆ. ಇದೀಗ ಒಲೆಯನ್ನು ಆರಿಸುವಂತಹ ಸಮಯ. ಇಷ್ಟೇ ಸಾಕಲ್ಲ? ಸಾಕು. ಒಂದು 5 ನಿಮಿಷ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದಾದಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ಓಕೆ. ಮೊದಲೇ ಆಗಲೇ ಕೊತ್ತಂಬರಿ ಸೊಪ್ಪನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿದ್ವಿ. ಇದಾದಮೇಲೆ
ತಣ್ಣಗಾಗಕ್ಕೆ ಅಂತ ಬಿಟ್ಟಿದ್ವಲ್ಲ ಆ ಕಂಪ್ಲೀಟ್ ಮಿಶ್ರಣವನ್ನು ಮತ್ತೆ ಸೇರಿಸಿದ್ದೇವೆ. ಇದೀಗ ಈ ಮುಂಚೆ ಆಗಲೇ ನೆನೆಸಿಟ್ಕೊಂಡಿರ್ತಕ್ಕಂತಹ ಗೋಲಿ ಗಾತ್ರದ ಹುಣಸೆ ಹಣ್ಣು ಅದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹುಳಿ ನೋಡಿ ಹಾಕ್ಕೊಳ್ಳಿ. ಇಲ್ಲೇ ನೀರು ಹಾಕೋದ್ರಿಂದ ಮತ್ತೆ ಇನ್ನೊಂದ್ಸಲ ನೀರು ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ಅಕಸ್ಮಾತ್ ನೀರು ಬೇಕು ಅಂತ ಅನ್ಸಿದ್ರೆ ಆ ಹುಣಸೆ ಹಣ್ಣಿನ ಹುಳಿನ ಹಿಂಡ್ಕೋಬಹುದು ಬೇಕಾದ್ರೆ. ರುಬ್ಬಿರ್ತಕ್ಕಂತಹ ಮಿಶ್ರಣ ತಯಾರಿದೆ. ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ಆಯ್ತು. ಇದು ತರ್ತರಿಯಾಗಿ ಬೇಕು ಅನ್ನೋರು ತರ್ತರಿಯಾಗಿ ರುಬ್ಕೋಬಹುದು, ನುಣ್ಣಗ್ ಬೇಕು ಅಂತ ಅನ್ನೋರು ನುಣ್ಣಗ್ ರುಬ್ಕೋಬಹುದು. ಜಾಸ್ತಿ ನೀರನ್ನು ನಾವು ಏನಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ಅಂತಂದ್ರೆ ಈ ಮಿಶ್ರಣವನ್ನು ಒಂದು 2-3 ದಿನಗಳ ಕಾಲ ಇಡ್ಬೋದು. ಯಾಕಂತಂದ್ರೆ 2-3 ಚಮಚ ನಾವು ಎಣ್ಣೆ ಹಾಕಿದ್ರಿಂದ ಒಂದು 2-3 ದಿನಗಳ ಕಾಲ ಇಡ್ಬೋದು, ನೀರು ಹಾಕದೆ ರುಬ್ದಂತಹ ಪಕ್ಷದಲ್ಲಿ. ಸೊ ಇವಾಗ ಇದು ರೆಡಿ ಟು ಸರ್ವಿಂಗ್ ಬೌಲ್. ಅದಾದ್ಮೇಲೆ ಸರ್ವ್ ಮಾಡಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಈಸ್ ರೆಡಿ ಟು ಸರ್ವ್. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ, ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ, ಆಹಾ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ. ನಿಂಗೆ 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 ನಿದ್ದೆ ಕಥೆಯಲ್ಲೇ ನಿಂಗೆ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಭೂಮಿಗಲಾಂದ್ರ ಆಜ್ಞಾನ ನೋಡಲ್ಲಿ. ಈಗ ನಮ್ಗೆ ಮೇನ್ ಉದ್ದಿನ ವಡೆಗೆ ಬಂದ್ಬಿಡೋಣ. ಮೊದಲಿಗೆ ಇದನ್ನ ತಯಾರಿಸಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳ ಪಟ್ಟಿಯನ್ನ ಹೇಳ್ತಾನೆ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನ ನಾವು ನೆನೆಸಿಟ್ಟು ಒಂದು 2-3 ಗಂಟೆ ಕಾಲ ನೆನೆಸಿಟ್ಬಿಟ್ಟು ಅದನ್ನ ಮಿಕ್ಸಿಯಲ್ಲಿ ನೀರು ಹಾಕದೆ ರುಬ್ಕೋಬೇಕಾಗತ್ತೆ. ಅಥವಾ ಒಂದು 1/4 kg ಉದ್ದಿನ ಬೇಳೆ ತಗೊಂಡಿದ್ದೆ ನಾನು. 2 ತಾಸು ಅಥವಾ 3 ತಾಸು ನೆನೆಸಿದ್ರು ಒಳ್ಳೇದು, ಅಡ್ಡಿ ಇಲ್ಲ. ಅದನ್ನ ಸ್ವಲ್ಪವೇ ನೀರು ಹಾಕೊಂಡು ಜಾಸ್ತಿ ನೀರು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದಕ್ಕೆ ಸೇರಿಸಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ 1 ಇಂಚು ಗಾತ್ರದ ಒಂದು ಶುಂಠಿ, ಸ್ವಲ್ಪ ಜೀರಿಗೆ, ಆಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕರಿಬೇವಿನ ಸೊಪ್ಪು, ಒಂದು 4 ಕಾಳುಮೆಣಸು. ಆಮೇಲೆ ಇವತ್ತಿನ ದಿವಸವೇ ಈ ಹಿಟ್ಟೆಲ್ಲ ಖಾಲಿ ಮಾಡ್ತೀನಿ ಅನ್ನೋ ಪಕ್ಷದಲ್ಲಿ ನೀವು ಈರುಳ್ಳಿನ ಬಳಸ್ಬೋದು. ಇಲ್ಲ ಇದನ್ನ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ, ನಾಳೆ ಮತ್ತೆ ಇನ್ನೊಂದ್ಸಲ ಒಂದು ವಾರ ಕರ್ಕೋತೀನಿ ಅನ್ನೋದಾದ್ರೆ ಈರುಳ್ಳಿ ಆಪ್ಷನಲ್ ಸ್ಕಿಪ್ ಮಾಡ್ಬೋದು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಹಸಿಮೆಣಸಿನಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಇದೆಲ್ಲ ಒಟ್ಟಿಗೆ ಸೇರಿಸ್ತಾ ಈಗ ಕಲ್ಸ್ಕೊಳ್ತಾ ಹೋಗೋಣ. ಓಕೆ. ಇದ್ರ ಜೊತೆಗೆ ಅದಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿ ಅನ್ನೋ ಕಾರಣಕ್ಕೆ 1 ಚಿಟಿಕೆ ಅಡಿಗೆ ಸೋಡವನ್ನ ಕೂಡ ಬೆರೆಸ್ಕೋಬಹುದು. 1 ಚಿಟಿಕೆ ಅಥವಾ 2 ಚಿಟಿಕೆ ಇಂಗನ್ನು ಸಹ ಬಳಸ್ಕೋಬಹುದು. ನಿಮಗೆ ಖಾರ ಬೇಕು ಅನ್ನೋದಾದ್ರೆ ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬಹುದು. ಇಲ್ಲ ಅಂತಂದ್ರೆ ಆಪ್ಷನಲ್ ಅದು. ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಸ್ಬಿಡೋಣ. ಖಂಡಿತ ಕೈಯಲ್ಲೇ ಕಲಿಸ್ಬೇಕಾಗತ್ತೆ, ಯಾಕಂದ್ರೆ ಇದು ಹದ ಸ್ಪೂನಲ್ಲಿ ಕಲ್ಸಿದ್ರೆ ಬರೋದಿಲ್ಲ. ಹಾಗಾಗಿ ಚಿಲ್ಲಿ ಪೌಡರ್ 1 ಸ್ಪೂನು, ಅಥವಾ ನಿಮ್ ಖಾರ ನೋಡಿ, ಖಾರಕ್ಕೆ ತಕ್ಕಷ್ಟು. ಕೆಲವರು ಖಾರ ಜಾಸ್ತಿ ಅಂತಾರೆ, ಅಂತವ್ರು ಬೇಡ, ಆಪ್ಷನಲ್ ಸ್ಕಿಪ್ ಮಾಡಬಹುದು. 1 ಚಿಟಿಕೆ ಅಡಿಗೆ ಸೋಡಾ ನೋಡಿ, 1 ಚಿಟಿಕೆ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ. ಈ ಮಿಶ್ರಣಕ್ಕೆ ಇದನ್ನ ಮಿಕ್ಸ್ ಮಾಡ್ತಾ ಹೋಗೋಣ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ. ಕೆಲವರು ಅರಿಶಿಣದ ಪುಡಿ ಹಾಕೋತಾರೆ, ಆಪ್ಷನಲ್, ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇದು ಬೇಯ್ತಾ ಗೋಲ್ಡನ್ ಕಲರ್ ಆಗಿ ಬರುತ್ತೆ, ಅದರಿಂದ ಅರಿಶಿಣದ ಅವಶ್ಯಕತೆ ಏನಿರೋದಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಕೆಂಪಾಗುತ್ತೆ. ಇದೀಗ ಈ ಮಿಶ್ರಣ ರೆಡಿ ಆಗಿದೆ ನೋಡಿ. 1-2 ನಿಮಿಷಗಳ ಕಾಲ ಎಣ್ಣೆ ಕಾಯಕ್ಕೆ ಇಡ್ತೀವಲ್ಲ, ಅಲ್ಲಿವರೆಗೂ ಇದನ್ನ ಮುಚ್ಚಿಡೋಣ. ಇದೀಗ ಬಾಣಲಿಯನ್ನ ಒಲೆ ಮೇಲೆ ಇಡೋಣ. ಬಾಣಲಿ ಒಂದು ಸ್ವಲ್ಪ ಇದಾಗಲಿ. ಇದೀಗ ಈ ಬಾಣಲಿಗೆ ಎಣ್ಣೆಯನ್ನು ಸೇರಿಸ್ತಾ ಹೋಗೋಣ. ಆದಷ್ಟು ನೋಡಿ ಗಾಣದ ಎಣ್ಣೆಯನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಿ. ಆದರೆ ನಾನಿವತ್ತು ಸನ್ಫ್ಲವರ್ ಆಯಿಲ್ನೇ ಬಳಸ್ತಾ ಇದ್ದೀನಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟ ಚಲಪತಿ. ಇದೊಂದು ಮೋಹನ ರಾಗ ಆಗಿರಲಿಲ್ಲ. ಈ ರಾಗದ ಹೆಸರು ಚಕ್ರವಾಕ ಅಂತ ಅಂದ್ಬಿಟ್ಟು, ಆದರೆ ಈ ಸಮಯೋಚಿತವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ತಗೋಬೇಕಾಯ್ತು. ಎಣ್ಣೆ ಕಾಯೋವರೆಗೂ ನಾವು ನೋಡ್ಕೊಳ್ಳೋಣ.
ಇದೀಗ ನೋಡಿ ಎಣ್ಣೆ ಕಾಯ್ದಿದೆ. ಸಾಮಾನ್ಯವಾಗಿ ಶೇಪ್ ಕೆಡಿಸ್ಕೊಳ್ಳೋದು ನಾವು ಸ್ವಲ್ಪ ಎಲ್ಲ ಶೇಪ್ ಕೆಡಿಸ್ಕೊತಾ ಇರ್ತೀವಿ. ಯಾಕಂತಂದರೆ ಉದ್ದಿನ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದನ್ನು ದುಂಡಿಗೆ ಮಾಡಿರ್ತೀವಿ, ಬಟ್ ಎಣ್ಣೆಗೆ ಬಿಡಬೇಕಾದಂತಹ ಸಮಯದಲ್ಲಿ ಹೀಗೆ ತಳಬೇಕಾದ್ರೆ ಅದು ಶೇಪ್ ಕೆಟ್ಟೋಗುತ್ತೆ. ಹಾಗಾಗಿ ಒಂದು ಜುಗಾಡ್ ಐಡಿಯಾ ಇದೆ ನೋಡಿ ನನ್ನ ಹತ್ರ, ಒಂದು ಟ್ರಿಕ್ಕು. ಇದು ಹೇಗೆ ಅಂತಂದರೆ, ಒಂದು ಸೌಟು, ಮಾಮೂಲಿ ಸಾಂಬಾರ್ ಸೌಟನ್ನು ಇಟ್ಕೊಳ್ಳೋಣ. ಈ ಹಿಟ್ಟು ನೋಡಿ ಈ ಥರ ಬರುತ್ತಲ್ಲ, ಈ ರೀತಿ ಮಾಡಿಕೊಂಡು ಒಂದು ದುಂಡಿಗೆ ಆಗೋ ಥರ ತೊಗೊಳ್ಳೋಣ ಕೈಯಲ್ಲಿ. ಓಕೆ, ಒಂದು ಮುಷ್ಟಿ ಹಿಟ್ಟಾಗೋಷ್ಟು ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಅದನ್ನು ಸೌಟ್ ಮೇಲೆ ಹಾಕೋಣ. ಓಕೆ, ಸೌಟ್ ಮೇಲೆ ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ. ಓಕೆ, ಆದಷ್ಟು ರೌಂಡ್ ಮಾಡೋದಕ್ಕೆ ಪ್ರಯತ್ನ. ಅಫ್ಕೋರ್ಸ್ ನೀವೆಲ್ಲ ಭಾಳ ಚೆನ್ನಾಗಿ ಮಾಡ್ತೀರಾ ಮನೇಲಿ ಅಂತ ಗೊತ್ತು, ಬಟ್ ಏನು ಮಾಡೋದು, ನಮ್ಮಂಥವ್ರಿಗೆ ಇದೇ ಒಂದು ಇದು. ಇವಾಗ ಇದನ್ನು ಮೆತ್ತಗೆ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ಇದನ್ನು ಸೌಟಿಂದ ಎಣ್ಣೆಗೆ ಬಿಡೋಣ, ಒಂದೊಂದಾಗಿ ಬಿಡ್ತಾ ಹೋಗೋಣ ಈ ರೀತಿ. ನಮ್ಮ ತಾಯಿ ಆದ್ರೆ ಜಸ್ಟ್ ಕೈಯಲ್ಲೇ ಬಿಡ್ತಾರೆ. ಈ ರೀತಿ ಯಾವ ಜುಗಾಡ್ನೂ ಬಳಸೋದಿಲ್ಲ, ಬಹಳ ಚೆನ್ನಾಗಿರುತ್ತೆ ಶೇಪ್ ಕೂಡ. ಎಣ್ಣೆಗೆ ಬಿಟ್ಟ ಮೇಲೆ ಎಲ್ಲ ಅಂಟ್ಕೊಂತ ಹೋಗುತ್ತೆ. ಆದಷ್ಟು ಅಂಟ್ಕೊಳಕ್ ಪ್ರಯತ್ನ ಪಡುತ್ತೆ. ನಾವು ಅದನ್ನ ಬಿಡಿಸ್ಬೇಕಾಗತ್ತೆ. ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸತನವನು ತಂದೆ. ಇನ್ನೂ ಹತ್ತಿರ ನೋಡಿ, ಹತ್ತಿರ ಬರ್ತಾ ಇದೆ. ಇನ್ನೂ ಹತ್ತಿರ ಹತ್ತಿರ ಬರುವೆಯ, ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸತನವನು ತಂದೆ. ಇನ್ನೂ ಹತ್ತಿರ ಬರುವೆಯ ಬರುವೆಯ. ನೋಡಿ, ಇದು ಲೋ ಫ್ಲೇಮಲ್ಲೇ ಬೇಯ್ತಾ ಇರಲಿ. ಯಾಕಂತಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಆಗಿಬಿಟ್ರೆ ಏನಾಗುತ್ತೆ, ಬರೀ ಹೊರಗಡೆ ಮಾತ್ರ ಬೆಂದಂಗೆ ಆಗಿಬಿಡುತ್ತೆ. ಆಮೇಲೆ ತಿನ್ಬೇಕಾದ್ರೆ ಒಳಗಡೆ ಅಷ್ಟು ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ತಿರುಗಿಸ್ತಾ ಇರೋಣ. ಎರಡು ಕಡೆ ತಿರುಗಿಸ್ಬಿಟ್ಟು ಬೇಯಿಸ್ತಾ ಇರೋಣ. ಬರಡಾದ ಈಗ ಹಸಿರಾಗಿದೆ, ಹೊಸ ಜೀವ ಬಂತೆಂದು ಕುಣಿದಾಡಿದೆ. ಬೆಳಗಿನ ರವಿಯು ಮೂಡಿದ ಬಾನಲಿ, ಬೆಳಗಿನ ತೆರೆಯ ಹಾಸಿದ ಬಾಳಲಿ. ಆ ಮಹಾನ್ ಭಾವರ ಕಂಠನೇ ಹಾಗೆ. ಅದಕ್ಕೆ ನಮ್ಮ ಅವ್ರ ಸಮ ನಾವು ಬರ್ಲಿಕ್ಕೆ ಆಗೋದಿಲ್ಲ, ಬಟ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂತಂದ್ರೆ ಅಂತ ಒಂದು ಇದು ಮೋಹನ ರಾಗನ. ಹೌದು ಸರ್. ಇನ್ನೊಂದ್ಸಲ ತಿರುಗಿ ಹಾಕೋಣ. ನೋಡಿ, ಇದೀಗ ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ. ಸ್ವಲ್ಪ ಕೆಂಪಾಗಿ ಅಲ್ವಾ? ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಹಸುರಿದ್ದ ಗಿಡ ಮರ, ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗ ಕೆಂಪಾದವೋ. ಇದು ಮಧ್ಯಮಾವತಿ ರಾಗದಲ್ಲಿ ಬರುತ್ತೆ, ಮೋಹನ ಅಲ್ಲ. ಆದರೂ ಕೂಡ ಸಾಂದರ್ಭಿಕವಾಗಿ ಅಂತ ಅಂದ್ಬಿಟ್ಟು ಈ ವಡೆ ಕೆಂಪಾಗೋದನ್ನು ಈ ಒಂದು ಹಾಡಿನ ಮುಖಾಂತರ ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕೆಂಪಾಗಿದೆ. ಎತ್ತು ಹಾಕ್ಬೋದು. ಇದನ್ನು ಟಿಶ್ಯೂ ಪೇಪರ್ ಹಾಕಿರ್ತಕ್ಕಂತಹ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಎರಡನೇ ಬ್ಯಾಚು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪರಮ ಸತ್ಯ ಕನ್ನಡ. ನಾವೆಲ್ಲ ಕನ್ನಡಿಗರು ಅಭಿಮಾನಿಸುವಂತಹ ಭಾಷೆ, ಗೌರವಿಸುವಂತಹ ಭಾಷೆ ಕನ್ನಡವೇ ಪರಮ. ನಾವಾಡುವ ನುಡಿಯೇ ಕನ್ನಡ ನುಡಿ. ಎಲ್ಲವೂ ಮೋಹನ ರಾಗದಲ್ಲೇ. ಸಿರಿ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ.
ರೆಡಿಯಾಗಿರ್ತಕ್ಕಂತಹ ಗರ್ಗರಿಯಾದಂತಹ ಉದ್ದಿನ ವಡೆ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ. ಓಕೆ, ಧನ್ಯವಾದ. ಧನ್ಯವಾದಗಳು. ಪ್ರೊಫೆಸರ್ ಕೃಷ್ಣೇಗೌಡರದೊಂದು ವೆರಿ ಪಾಪ್ಯುಲರ್ ಬುಡುಬುಡಿಕೆ ಡೈಲಾಗನ್ನು ಇದೀಗ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಲಕ್ಷ್ಮೀ ವಿಚಾರ, ಲಕ್ಷ್ಮೀ ವಿಚಾರ, ಧನಲಕ್ಷ್ಮೀ ವಿಚಾರ. ಗೌಡ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟಕಟ ಅಂತ ಉಂಟ. ನಿಜ ಆದ್ರೆ ನಿಜ ಅನ್ನು, ಸುಳ್ಳಾದ್ರೆ ಸುಳ್ಳನ್ನು, ಸುಳ್ಳಿನ ತಟ್ಪಟ ಬೇಡ ಈ ಬುಡುಬುಡಿಕೆ ರಾಮ ಇಂತಾವ. ನಮ್ಮೂರು ದೂರಲ್ಲ, ದೇಸಾಲ, ಮಿರ್ಸಾಬಿಹಳ್ಳಿ, ಕಡಸಾದ, ಕಲ್ಲೂರು, ಚಳ್ಳಕೆರೆ ತಾಲೂಕು. ಅರ್ಥವಾಯ್ತಾ? ನಿನ್ನ ಮನೇಲಿ ಒಂದು ಹುಟ್ಟು, ಒಂದು ಸತ್ತು, ಒಂದು ಯಂತ್ರ, ಒಂದು ತಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡ, ಏನು ಪಿಶಾಚಿ ಇದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕಳಿಸ್ಕೊಟ್ಬಿಡು. ನಾನೇ ಬಂದು ನಿನ್ಗೆ ಬಲಗೈ ರಟ್ಟೆಗೆ ಒಂದು ಗಟ್ಟಿ ಯಂತ್ರ ಮಾಡಿ ಕಟ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ನಿನ್ನ ಹಣೆ ಬರ ಅಂದರೆ ಠೇಮು ಅಂದರೆ ಗ್ರಾಚಾರ ಪಾಪ ಕೆಟ್ಟದಾಗ್ಬಿಡ್ತು. ನೀನು ಇಟ್ಟೆಜ್ಜೆ ಹಿಂದಕ್ಕೆ ಹೋಗ್ಬಿಡ್ತು, ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋದಂಗೆ ಸೋರೋಗ್ಬಿಟ್ಟೆ ಪಾಪ. ನಡೀತಿದ್ದವ್ನು ನಿಂತಿದ್ದವ್ನು ಕುಸ್ತಿದ್ದವ್ನು ಕೂತಿದ್ದವ್ನು ಮಲ್ಗೆ ಹೋಗ್ಬಿಟ್ಟೆ. ಅರ್ಥವಾಯ್ತು? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಒಂದು ಗದ್ದೆ ತೆಗಿಬೇಕು, ಮುಂದಕ್ಕೆ 3 ಹೆಣ್ಮಕ್ಳು ಮದುವೆ ಮಾಡಿ ತಣ್ಣಗೆ ಬದುಕಬೇಕನ್ನೋ ಯೋಗ ನಿನ್ನ ಹಣೆಯಲ್ಲಿ ಬರ್ದಿತ್ತು. ಅದು ನಾನು ಹೇಳಿದ್ನಲ್ಲ, ಹಣೆ ಬರಹ. ನಿನ್ನ ಹಣೆ ಬರ ಅಂದರೆ ಠೇಮು ಅಂದರೆ ಗ್ರಾಚಾರ ಪಾಪ ಕೆಟ್ಟದಾಗ್ಬಿಡ್ತು, ಸೊಪ್ಪು ಸೋರೋದಂಗೆ ಸೋರಾಗ್ಬಿಟ್ಟೆ ಪಾಪ. ಮನೇಲಿ ನಿಮ್ಮ ಅಪ್ಪ ಅವನ ಭಾಳ ದೊಡ್ಡ ಮನ್ಸ ನಿಮ್ಮಪ್ಪ. ನಾ ಮಾಡಿದ್ದು ನನಗೆ ಸಾಕ್ಷಿ, ನೀ ಮಾಡಿದ್ದು ನಿನಗೆ ಸಾಕ್ಷಿ, ನೀಡಿದ್ದಕ್ಕೆ ನಿಜವೇ ಸಾಕ್ಷಿ, ತೊಡಿದ್ದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ಭಾಳ ದೊಡ್ಡ ಮನ್ಸ ನಿಮ್ಮಪ್ಪ. ಒಂದು ಊದುಗಡ್ಡಿ ಕೊಟ್ಟರೆ ಊರಿಗೆ ಬೆಂಕಿ ಹಾಕ್ಬಿಡ್ತಾ ಇದ್ದ ಪುಣ್ಯಾತ್ಮ. ಭಾಳ ದೊಡ್ಡ ಮನ್ಸ. ಗೌಡ, ಹೆಸರು ಮಾದೇವ ಸ್ವಾಮಿ. ಮಾದೇವ ಸ್ವಾಮಿ ಅನ್ನೋ ಹೆಸರಿಗೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಮಾದೇವ ಸ್ವಾಮಿ ಅನ್ನೋ ಹೆಸರಿಗೆ ಮಾಡಿದ ಕೆಲಸ ಕರೆಕ್ಟ್ ಆಗ್ತೈತಾ ಅಂತ ಕೇಳಬೇಕು. ಮಿಸ್ಟೇಕ್ ಇಲ್ವಾ? ನಾವು ಒಂದು ಮಾತು ಹೇಳ್ತೀನಿ ಗೌಡ ನಿನಗೆ. ಮಂಗಳವಾರ ದಿವಸ ಮುಗ್ಸೋರು ಮಾಡಬೇಡ, ಬುಧವಾರ ದಿವಸ ಹೊಸ ಬಟ್ಟೆ ತಿಳ್ಬೇಡ, ಬೇಸವಾರ ದಿವಸ ಹಡಗು ಪ್ರಯಾಣ ಮಾಡಬೇಡ. ಅರ್ಥವಾಯ್ತಾ ಗೌಡ? ಹಾಗೆ ಇನ್ನೂ ಒಂದು ಮಾತು ಹೇಳ್ತೀನಿ ನಿನಗೆ. ಆಗದೇ ಇರ್ತಕ್ಕಂತಹ ಒಂದು ಮೀಸೆ ಕೊನೆ ಅಂದರೆ ಅರ್ಥವಾಯ್ತಾ? ಒಂದು ಗಂಡಸು ಜಾತಿ ಈ ಊರಿನಲ್ಲಿ ಎದುರು ಬಿದ್ದೈತೆ ಉಂಟಾ? ನಿಜ ಆದ್ರೆ ನಿಜ ಅನ್ನೋ, ಸುಳ್ಳಾದ್ರೆ ಸುಳ್ಳನ್ನು, ಸುಳ್ಳಿನ ತಟ್ಪಟ ಬೇಡ ಈ ಬುಡುಬುಡಿಕೆ ರಾಮ ಇಂಥವು. ನಾನೇನು ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ತಂದು ಕೊಟ್ಬಿಡು, ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೈ ರಟ್ಟೆ ಕಟ್ಕೊಟ್ಬಿದ್ದೀನಿ. ಅರ್ಥವಾಯ್ತಾ? 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ಅಂದರೆ ಎದೆ ಬಡ್ಕೊಂಡು ಸಾಯ್ಬಿಡಪ್ಪ ಗೌಡ. 3 ತೊಲ ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ತೊಲ ಬಂಗಾರ ಅಂದರೆ 3 ಅರ್ಶಿಣದ ಕೊನೆ, 3 ತೊಲ ಕಬ್ಬಿಣ ಅಂದರೆ 3 ದಿಲ್ ತುಂಡು ತಂದು ಕೊಟ್ಬಿಡು, ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೈ ರಟ್ಟೆ ಕಟ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಬಕ್ಕ ನನ್ನ ಮಗ ನೀನು ವೈರಿ. ಮುಂದಿನ ಅಮಾವಾಸ್ಯೆ ಒಳಗೆ ಮುಂದಿನ ಮಂಗಳವಾರ ಮಟ್ಪಟ ಮಧ್ಯಾಹ್ನದಿಂದ ಪಕ್ಕ ಅಂತ ರಕ್ತಕಾರಿ ಪ್ರಾಣ ಚೆಲ್ಲಿಲ್ಲ ಅಂತಂದರೆ ಈ ಬುಡುಬುಡಿಕೆ ರಾಮಯ್ಯನ ಮಾತು ಏನಾಯಿತು ಅಂತ ಹೇಳಿ ಮುಂದಿನ ಸಲ ನಾನು ಈ ಊರಿಗೆ ಬಂದಾಗ ಒಂದು ಕುರಿನೋ, ಒಂದು ಕೋಳಿನೋ, ಒಂದು ಎಮ್ಮೆನೋ, ಒಂದು ಎತ್ತೋ, 100 ರೂಪಾಯಿ ನೋಟೋ, ಪಲ್ಲ ರಾಗಿನೋ, ಒಂದು ಪಲ್ಲ ಜೋಳನೋ ಕೊಟ್ಟು ಕಳಿಸೋ. ಇಲ್ಲ ಅಂತಂದರೆ ರಾಮಯ್ಯ ನಾಮರದ ನನ್ನ ಮಗನೇ, ನನ್ನ ಮನೆ ಅಂಗಳ 10 ಬೇಡ ಧೂ ಅಂತ ಉಗಿದು ಕಳಿಸು. ಇನ್ನೊಂದು ಸಲ ನಿನ್ನ ಮನೆ ಕಡೆ ತಿರುಗೋ ನೋಡಾಕಿಲ್ಲ. ಗೌಡ, ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯಿತು. ಹಿಂಗೆ ಜನಕ್ಕೆ ಜನ ಸೇರಿದ್ರೆ ಜಾತ್ರೆ ಆಯಿತು. ಮನಕ್ಕೆ ಮನ ಸೇರಿದ್ರೆ ಮಾತಾಯಿತು. ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆ ಪೌಡ. ಅರ್ಥವಾಯ್ತಾ? ಮನೇಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರಿ. ನಾನೇನು ಮುತ್ತು, ರತ್ನ, ವಜ್ರ, ವೈಡೂರ್ಯ ಕೇಳಲ್ಲ, ರಾಶಿ ಸಂಪತ್ತು ಕೇಳೋದಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ಜ್ವಾಳನೋ, ರಾಗಿನೋ, ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನಿಂದು ಯಾವ್ದಾದ್ರು ಹಳೆ ಶರ್ಟೋ, ಸೂಟೋ, ಬೂಟೋ, ಪ್ಯಾಂಟೋ ಇದ್ರೆ ತಂದು ಕೊಟ್ಬಿಡು. ನಿನ್ನ ಹೆಸರು ಹೇಳ್ಕೊಂಡು ಊರು ತಿರುಗಿಬಿಡ್ತೀನಿ. ಅರ್ಥವಾಯ್ತಾ ಗೌಡ? ಅರ್ಥವಾಯ್ತಾ? ಓಹೋ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.